ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಕೋಲಾರ ಜಿಲ್ಲೆ ಬಂದ್ ನೀಡಿದ್ದಾರೆ. ಇನ್ನು ಶ್ರೀನಿವಾಸಪುರದಲ್ಲಿ ರಸ್ತೆಗೆ ಮಾವನ್ನ ಸುರಿದು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಸ್ತೆಗೆ 2 ಟ್ರ್ಯಾಕ್ಟರ್ಗಳಿಂದ ಮಾವು ಚೆಲ್ಲಿ ರೈತರಿಂದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಂದ್ಗೆ ಕರೆ ನೀಡಿದ ಮಾವು ಬೆಳೆಗಾರರ ಅಭಿವೃದ್ಧಿ ಸಂಘ 1 ತಿಂಗಳಿನಿಂದ ಮನವಿಯನ್ನ ಸಲ್ಲಿಸಿದ್ರೂ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಬೆಂಬಲ ಬೆಲೆ ಸಿಗದೆ ತೋಟದಲ್ಲೇ ಕೊಳಿತಾ ಇರುವ ಮಾವು ತೋತಾಪುರಿ ಹಣ್ಣಿಗೆ 1 ಟನ್ಗೆ 15,000 ಬೆಂಬಲ ಬೆಲೆ ನೀಡಲು ಆಗ್ರಹವನ್ನ ರೈತರು ಮಾಡ್ತಾ ಇದ್ದಾರೆ. ಮಾವಿನ ಕಣಜ ಶ್ರೀನಿವಾಸಪುರದಲ್ಲಿ ಬಂದ್ಗೆ ಈಗ ವ್ಯಾಪಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಮಾವು ಬೆಳೆಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ಬೆಂಬಲವನ್ನ ಕೋರಿದ್ದಾರೆ. ಕೋಲಾರ ಅಂದರೆ ಸಹ ಮಾವು ಬೆಳೆಗಾರರ ತವರೂರು. ಈ ಒಂದು ಮಾವು ಬೆಳೆಗಾರರ ತವರೂರಲ್ಲಿ ಬಹುತೇಕವಾಗಿ ವರ್ಷದ ಬೆಳೆ ಈ ಮಾವಾಗಿದೆ. ವರ್ಷ ಪೂರ್ತಿ ಕಾದ್ರೂ ಸಹ ಈ ಒಂದು ಮಾವಿಗೆ ಬೆಲೆ ಇಳಿದಂತಹ ಒಂದು ಪರಿಣಾಮಗಳಿಂದಾಗಿ ಬಹುತೇಕ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ದಿನ ಕೋಲಾರ ಜಿಲ್ಲೆಗೆ ಮಾವು ಒಂದು ಬೆಲೆ ಇಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಬೆಂಬಲ ಬೆಲೆ ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ಬಂದನ್ನು ಆಚರಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹ ಒಂದು ರಸ್ತೆಯಲ್ಲಿ ಮಾವನ್ನು ಚೆಲ್ಲುವ ಮುಖಾಂತರವಾಗಿ ಇಲ್ಲಿ ರೈತರು ಮತ್ತು ಕೆಲವು ಒಂದು ಪ್ರಗತಿಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ಒಂದು ಬಂದನ್ನು ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಇಲ್ಲಿ ಮಾವು ಸಂಪೂರ್ಣವಾಗಿ ಅದು ಅತಿ ಹೆಚ್ಚಾಗಿರುವಂತಹ ಒಂದು ತೋತಾಪುರಿ ಮಾವಿನ ಹಣ್ಣಿಗೆ ಕೇವಲ ₹1 ಕೆಜಿಗೆ ₹1 2 ಒಂದು ಹಣ ಬಿಕ್ಕರಿ ಆಗ್ತಾ ಇರೋದ್ರಿಂದ ಬಹುತೇಕವಾಗಿ ಈಗಾಗಲೇ ಸಹ ರೈತರು ಹಲವಾರು ಸಂಕಷ್ಟಗಳಿಗೆ ಎದುರಾಗ್ತಾ ಇದ್ದಾರೆ. ಆ ಮೂಲಕವಾಗಿ ಈ ಒಂದು ಮಾವಿಗೆ ಬೆಂಬಲ ಬೆಲೆ ಸರ್ಕಾರಗಳು ಸಾಕಷ್ಟು ಬೆಂಬಲ ಬೆಲೆ ನೀಡಬೇಕು. ಆ ಮುಖಾಂತರವಾಗಿ ಕನಿಷ್ಠ ಪಕ್ಷ ರೈತರು ತಾನು ಹಾಕಿದಂತಹ ಒಂದು ಬಂಡವಾಳಕ್ಕಾದರೂ ಸಹ ಒಂದು ಬೆಲೆ ಬರುವಂತಹ ಒಂದು ನಿಟ್ಟಿನಲ್ಲಿರಬೇಕಂತ ಬೆಳಗ್ಗೆಯಿಂದಲೇ ಇಲ್ಲಿ ಬಹುತೇಕವಾಗಿ ಪ್ರತಿಭಟನೆಗಳು ನಡೀತಾ ಇದೆ. ಆ ಮುಖಾಂತರವಾಗಿ ಪೊಲೀಸರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ನೆಲೆಸಿರುವಂತಹ ಒಂದು ಇದನ್ನು ನಾವು ನೋಡ್ಬೋದು. ಬಹುತೇಕವಾಗಿ ಯಾವುದೇ ಅಹಿತಕರ ಘಟನೆಗಳಾಗದಂತೆ ಪೊಲೀಸರು ಸಹ ಒಂದು ಎಚ್ಚರಿಕೆ ವಹಿಸಿ ಈಗಾಗಲೇ ಸಹ ಒಂದು ಪ್ರತಿಭಟನೆಯನ್ನು ನಿಯಂತ್ರಣಕ್ಕೆ ತಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ದೃಷ್ಟಿಯಾಗಿ ಈಗ ಮಾವು ಒಂದು ಬೆಳೆಗಾರರ ಒಂದು ಪರವಾಗಿ ನಿಂತಿರುವಂತಹ ಹಲವಾರು ರೈತರು ಸಹ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಸಹ ಮಾವು ಬೆಂಬಲ ಬೆಲೆ ಬೇಕು ಅಂತ ಹೇಳ್ತಾರೆ, ಎಷ್ಟು ಬೇಕು, ಏನಾಗ್ತಾ ಇದೆ ಸರ್? ಸರ್, ಇವತ್ತು ನಾವು ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಡಿಮ್ಯಾಂಡು 1 ಟನ್ನಿಗೆ 15,000 ಬೇಕು ಅಂತ ಕೇಳ್ತಾ ಇದ್ದೀವಿ. ಯಾಕಂತಂದರೆ ಇವತ್ತು 1 ಟನ್ನು ಮಾವನ್ನು ಭೂಮಿಯಿಂದ ಆ ಮರದಿಂದ ಉತ್ಪಾದನೆ ಮಾಡಬೇಕಾದ್ರೆ 10 ರಿಂದ 12 ರೂಪಾಯಿ 1 ಕೆಜಿಗೆ ಖರ್ಚು ಬರುತ್ತೆ. ಹಾಗಾಗಿ ನಾವು 15 ರೂಪಾಯಿ ಕೊಟ್ಟರೆ ನಮ್ಮ ಅಸಲು ಬಂದು ಅದರ ಜೊತೆಗೆ ಮುಂದಿನ ವರ್ಷಕ್ಕೆ ಆ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ 15,000 ಬೇಕು ಅಂತೇಳಿ 1 ಟನ್ಗೆ ನಾವು ಕೇಳ್ತಾ ಇದ್ದೀವಿ. ಸರ್, ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಪ್ರತಿ ವರ್ಷ ಇದೇ ರಿಪೀಟ್ ಆಗ್ತಾ ಇದೆ. ಇದಕ್ಕೆ ಸರ್ಕಾರಗಳು ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಅಂತ ನಿಮ್ಮ ಒಂದು ವಾದನ? ಸರ್, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಲೆ ಸ್ಕೀಮ್ಗೆ ಮಾವನ್ನು ಒಳಪಡಿಸಬೇಕು ಒಂದನೇದು. ಆಮೇಲೆ ಡಾಕ್ಟರ್ ಸ್ವಾಮಿನಾಥನ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಆಧಾರದಲ್ಲಿ ಅವರೇನು ಹೇಳ್ತಾರೆ ಅಂದರೆ, ಇವತ್ತು ಯಾವುದೇ ಉತ್ಪಾದನೆ 1,000 ಖರ್ಚು ಬರುತ್ತೆ ಅಂದರೆ 1,500 ರೂಪಾಯಿ ಅಂದರೆ 500 ರೂಪಾಯಿಯನ್ನು ಪ್ಲಸ್ ಮಾಡಿ ನಮಗೆ ಕೊಟ್ಟರೆ ರೈತನು ಇವತ್ತು ಉಳಿಲಿಕ್ಕಾಗುತ್ತೆ. ಅದರಿಂದ ಮತ್ತಷ್ಟು ಅವರು ಉತ್ಪಾದನೆಯಲ್ಲಿ ತೊಡಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ರಿಪೋರ್ಟ್ ಹೇಳುತ್ತೆ. ಕೇಂದ್ರ ಸರ್ಕಾರ ಈ ಒಂದು ಬೆಂಬಲ ಬೆಲೆ ಸ್ಕೀಮ್ಗೆ ಇದನ್ನು ಸೇರಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಹುತೇಕವಾಗಿ ಕೋಲಾರ ಅಂದರೆ ಮಾವಿನ ತವರು. ಇಲ್ಲಿ ಬಹುತೇಕವಾಗಿ ಕಳೆದ 2-3 ವರ್ಷಗಳಿಂದಲೂ ಸಹ ಇದೇ ಮಾವಿಗೆ ಇದೇ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಬೇಕು ಅನ್ನೋದು ಇಲ್ಲಿನ ರೈತರ ಒಂದು ಒತ್ತಾಯವಾಗಿದೆ. ಈ ಮುಖಾಂತರವಾಗಿ ಈಗಲಾದರೂ ಸಹ ಒಂದು ಬೆಂಬಲ ಬೆಲೆ, ಯಾಕಂದರೆ ಕೇವಲ ಈಗಾಗಲೇ ಮಾವು ಒಂದು ಫಸಲಿಗೆ ಬಂದು 1 ತಿಂಗಳ ಮೇಲೆ ಕಳೆದಿದೆ. ಇನ್ನು ಕೇವಲ 15 ರಿಂದ 20 ದಿನ ಮಾತ್ರ ಈ ಮಾವು ಇರುವಂಥದ್ದಿಲ್ಲ. ಈಗಾಗಲೇ ಸಹ ಈ ಸರ್ಕಾರ ಒಂದು ಮಧ್ಯಪ್ರವೇಶಿಸಬೇಕೆಂಬುದು ರೈತರ ಒಂದು ಒತ್ತಾಯವಾಗಿದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.